ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾರ್ಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತೇ ಸುಮಾರು ದಿನ ಆಯಿತು ವ್ಲಾಗೇ ಹಾಕ್ತಾಯಿಲ್ಲ ನಾನು. ಸ್ವಲ್ಪನೇ ಇವತ್ತು ಕೂಡ ಕ್ಲಿಪ್ಸ್ನ ತೆಗೆದು ಹಾಕ್ತಿದ್ದೇನೆ. ನಾನು ವ್ಲಾಗ್ನ ಸ್ವಲ್ಪನೇ ಮಾಡಿದ್ದೇನೆ. ಇದು ಆ್ಯಕ್ಚುಲಿ ಆನ್ಲೈನ್ ಏನು ವೆಜಿಟೇಬಲ್ ಮಾರ್ತಾರಲ್ವ, ಅವರು ಬಂದಿದ್ದರು. ಏನು ಆನ್ಲೈನ್ ಫಾರ್ಮ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಇನ್ಮೇಲಿಂದ ಆನ್ಲೈನಲ್ಲಿ ಏನಾದರೂ ತರಕಾರಿ ಬೇಕಿದ್ದರೆ ಕಾಲ್ ಮಾಡಿ ಅಂತ ಹೇಳಿದರು. ಜೊತೆಗೆ ಈ ರೀತಿ ಸ್ವಲ್ಪ ಬಾಜಿನೂ ಕೊಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಕೊತ್ತಂಬರಿ ಸೊಪ್ಪು ಅಂತ ತಿಳ್ಕೊಂಡೆ, ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಈ ಸಬ್ಸಿಗೆ ಸೊಪ್ಪು ಅಂತಾರಲ್ವ, ಅದು ಕೂಡ ಇತ್ತು. ಆ್ಯಕ್ಚುಲಿ ನಾನು ತಿನ್ನೋದೇ ಇಲ್ಲ ಇದು, ನನಗಂತೂ ಇಷ್ಟ ಇಲ್ಲ. ನಮ್ಮ ಮನೆಯವರು ತಿಂತಾರೆ, ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ನಾನು ಬಾಜಿನ. ಇವ್ರ ಹೆಸರು ಫ್ರೆಶ್ ಬಾಜಾರ್, ತಾಜಾ ಬಾಜಾರ್ ಅಂಥೇಳಿ. ಮೇಲಿಂದ ನೋಡೋಣ ಅವ್ರ ಸರ್ವಿಸ್ ಹೇಗಿರುತ್ತೆ ಅಂಥೇಳಿ, ಅದರ ಮೇಲೆ ಡಿಪೆಂಡು. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಕ್ಲಿಪ್ಪಿಂಗ್ ಇದು. ನಾನು ಇವತ್ತು ಪೂರಿ ಮತ್ತು ಬಾಜಿ ಮಾಡ್ತಾಯಿದ್ದೀನಿ. ನನ್ನ ಕಾವಲಿ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ. ಇದನ್ನೆಲ್ಲ ಸುಮಾರಷ್ಟು ರಿಪ್ಲೇಸ್ ಮಾಡಿ ಹೊಸದನ್ನು ತರಬೇಕೀಗ ಅನ್ಕೋತಾ ಇರ್ತೀವಿ. ಬಟ್ ಬಾಜಾರಿಗೆ ಹೋದಾಗ ನೆನಪು ಬರೋದಿಲ್ಲ, ನೆನಪು ಬಂದಾಗ ತರೋದಕ್ಕಾಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಬೆಳಗ್ಗೆ ನೋಡಿ ವಾತಾವರಣ ಹೇಗಿದೆ ಅಂಥೇಳಿ. ಸೂರ್ಯ ಸೀದಾ ಮನೆ ಒಳಗಡೆನೇ ಬರ್ತಾನೆ. ಚೆಂದ ಆಗುತ್ತೆ ಮಾತ್ರ ಈ ರೀತಿ ವೆದರ್ ಇದ್ದರೆ. ಬೆಳಗ್ಗೆ ಚಲೋ ಅನಿಸುತ್ತೆ, ಮಧ್ಯಾಹ್ನದಷ್ಟೊತ್ತಿಗೆ ಭಾಳ ಬಿಸಿಲು ಮಾತ್ರ. ಮಳೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಮಳೆನೇ ಬರ್ತಾ ಇಲ್ಲ ಬೆಳಗಾವದಲ್ಲಿ. ಸುಮಾರು ದಿನ ಆಯಿತು, ಮೋಡ ಆಗ್ತಾ ಇದೆ, ಬಟ್ ಮಳೆನೇ ಇಲ್ಲ ನೋಡಿ. ಈ ರೀತಿ ಬೆಳಗ್ಗೆ ವಾಕಿಂಗ್ ಹೋದರೆ ತುಂಬ ಖುಷಿಯಾಗುತ್ತೆ ನೋಡಿ. ಈಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ನಾನು ನಾರ್ಮಲಿ ಮಸಾಲ ಫ್ರೈ ಮಾಡ್ತೀನಲ್ವ, ಅದೇ ರೀತಿ ಮಾಡಿದ್ದೀನಿ ಇವತ್ತೇ ನಾನು ದಾಳ ಮತ್ತು ಬಟಾಟೆ ಹಾಕಿ ಸಾಂಬಾರು ಮಾಡುವ ಅಂತ ಬಂದಿದ್ದೀನಿ. ಜೊತೆಗೆ ಈ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು. ನನಗೆ ಯಾವ ರೀತಿ ಅನಿಸ್ತೋ ಆ ರೀತಿ ಮಾಡಿದ್ದೀನಿ. ಇದು ನೋಡಿ, ದಾಲ್ ಬಟಾಟೆಗೆ ಸಾಂಬಾರಿಗೆ ನಾನು ಮಸಾಲೆನ ಹುರ್ಕೊಂಡಿದ್ದೀನಿ. ಏನಿಲ್ಲ, ಧನಿಯಾ, ಸಾಸಿವೆ, ಬಡಿಸೊಪ್ಪು, ಆಮೇಲೆ ಕಾಯಿ, ಬ್ಯಾಡಗಿ ಮೆಣಸು ಮತ್ತು ಇದು ಕರಿಮೆಣಸು ಅಷ್ಟನ್ನು ಹುರ್ಕೊಂಡಿದ್ದೀನಿ. ಮಸಾಲ ರೆಡಿ ಆಗಿದೆ. ಜೊತೆಗೆ ಬೀಟ್ರೂಟ್ ಸುಕ್ಕನೂ ಮಾಡ್ತಾಯಿದ್ದೀನಿ ನಾನು. ಇದು ಬಟಾಟೆ ಆ್ಯಕ್ಚುಲಿ ಬೀಟ್ರೂಟ್ನು ಅದರನ್ನು ತೊಳೆದಿದ್ದೆ, ಅದಕ್ಕೋಸ್ಕರ ಆ ಕಲರ್ ಬಂದಿದೆ. ಈಗ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನಾನು. ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಘಮ ಬರಬೇಕು ಅದ್ರದ್ದು, ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇದ್ರ ಜೊತೆಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಡೈರೆಕ್ಟಾಗಿ ಈ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ನನಗೆ ಹೇಗೆ ಅನಿಸ್ತೋ ಆ ರೀತಿ ಮಾಡಿದ್ದೀನಿ. ನೀವು ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ಕಡೆ ನಾನು ಹೇಳಿದ್ನಲ್ವ ದಾಲ್ ಮತ್ತು ಬಟಾಟೆ ಸಾಂಬಾರು ಅಂತೇಳಿ, ಅದು ಕೂಡ ರೆಡಿಯಾಗಿದೆ. ಸಬ್ಸಿಗೆ ಸೊಪ್ಪಿನ ಸ್ಮೆಲ್ಲೇ ನನಗಾಗೋದಿಲ್ಲ, ಅದಕ್ಕೆ ನೋಡಿ. ಇದು ನಮ್ಮ ಮನೆಯವ್ರಿಗೆ, ಇದು ನನಗೆ, ನಾನು ಸೊಪ್ಪು ತಿನ್ನೋದಿಲ್ಲ, ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಇವತ್ತಿನ ಅಡುಗೆ ಇಷ್ಟೇ. ನಿಮಗೆ ರೆಸಿಪೀಸ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಇವತ್ತು. ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕಿ ಮಾಡಿದ್ದೀನಿ ನಾನು ಸಾರನ್ನ. ಇದು ಸಂಜೆ ಕ್ಲಿಪ್ಪಿಂಗು ನೋಡಿ. ನನ್ನ ಮಗಳು ನೇರಳೆ ಹಣ್ಣೆಲ್ಲ ತೊಗೊಂಡು ಬಂದಿದ್ಲು, ನಮ್ಮ ಕಾಲನಿಯಲ್ಲೇ ಇರುವಂಥದ್ದು, ಅಲ್ಲಿಂದ ತೊಗೊಂಡು ಬಂದಿದ್ದಾಳೆ. ಜೊತೆಗೆ ನಾವು ಇವತ್ತೇ ರಿಲಯನ್ಸಿಗೆ ಹೋಗಿದ್ವಿ. ರಿಲಯನ್ಸಿಂದ ಸಾಕಷ್ಟು ಸಾಮಾನು ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಮಾವಿನ ಹಣ್ಣನ್ನ ತೊಗೊಂಡು ಬಂದಿದ್ದೀವಿ. ಇದು ಆ್ಯಕ್ಚುಲಿ ಮಲ್ಲಿಕಾ ಮಾವು. ಇದು ನಾನು ಬೆಳೆಸಿದ್ದೀನಲ್ವ ನಮ್ಮ ಮನೆಯಲ್ಲಿ ಗಿಡನ, ಅದೇ ಇದು. ಸ್ವಲ್ಪ ಸಣ್ಣ ಸೈಜಲ್ಲಿದೆ, ಇನ್ನೂ ದೊಡ್ಡದಾಗುತ್ತೆ ಇದು ಸ್ವಲ್ಪ ಸಣ್ಣ ಸೈಜಲ್ಲಿದೆ ಅಷ್ಟೇ. ಆದರೆ ತುಂಬ ಟೇಸ್ಟಿಯಾಗಿದೆ ಮಾತ್ರ. ಕೆ ಜಿಗೆ 100 ರೂಪಾಯಿ ಅಂತ ಬರ್ಕೊಂಡಿತ್ತು. ಕೆ ಜಿಗೆ 4 ಬಂದಿದೆ ಅಷ್ಟೇ. 4 ಮಾವಿನಕಾಯಿ ತಂದಿದ್ದೀವಿ 1 ಕೆ ಜಿಗೆ. 109 ರೂಪಾಯಿ ಏನೋ ಆಗಿದೆ. ಆದರೆ ತುಂಬ ಸ್ವೀಟಾಗಿದೆ ಮಾತ್ರ. ಇದರಲ್ಲಿ ಏನಾದರೂ ಏನಂತೀರ
ಜ್ಯೂಸು ಅಥವಾ ಐಸ್ ಕ್ರೀಮ್ ಏನಾದರೂ ಮಾಡ್ಬೋದು. ಯಾಕಂದರೆ ಭಾಳ ಥಿಕ್ ಇದು ಮಾವಿನ ಹಣ್ಣು. ಐಸ್ ಕ್ರೀಮ್ ಏನಾದರೂ ಮಾಡ್ತೀರಂದರೆ ತುಂಬಾ ಬೆಸ್ಟ್. ಇದರಿಂದ ತುಂಬ ಚೆನ್ನಾಗಾಗುತ್ತೆ ಐಸ್ ಕ್ರೀಮ್ ಮಾತ್ರ. ನೋಡೋಣ, ನನಗೇನಾದರೂ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಇಲ್ಲಿ ನೋಡಿ ನನ್ನ ಮಗನ ಕತೆ. ಬೆಳಗ್ಗೆ ನಾನು ಸ್ವಲ್ಪ ಕೂತ್ಕೊಂಡಿದ್ದೆ, ಇವನು ಇಲ್ಲಿ ಆಟ ಆಡ್ತಿದ್ದಾನೆ. ನೀರು ಕಂಡ್ರೆ ಸಾಕು ಬರೀ ಕಿಚಾಪತಿ ಮಾಡ್ತಾ ಇರ್ತಾನೆ. ನೋಡಿ ಯಾವ ರೀತಿ ಮಾಡಿದ್ದಾನೆ ಅಂತ ಹೇಳಿ. ಎಲ್ಲ ನೀರು ತಂದು ಹಾಕ್ತಾ ಇದ್ದಾನೆ. ಆಮೇಲೆ ಜೋರು ಮಾಡಿ ಕೂಳಿಸಿದ್ದೆ. ಇದು ಸೀದಾ ರಾತ್ರಿ ಕ್ಲಿಪ್ಪಿಂಗ್ ಇದು. ಇವತ್ತು ನಾನು ಅಡುಗೆ ಏನು ಜಾಸ್ತಿ ಮಾಡಿಲ್ಲ, ಪಲಾವ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ ಅಷ್ಟೇ. ನಾವು ನಿನ್ನೆ ರಿಲಯನ್ಸಿಂದ ಐಸ್ ಕ್ರೀಮ್ ಕೂಡ ತಂದಿದ್ವಿ ಮಾವಿನ ಹಣ್ಣಿಂದು. ತುಂಬ ದಿನ ಆಯಿತು ಮಾವಿನ ಹಣ್ಣನ್ನು ಐಸ್ ಕ್ರೀಮ್ ಕೂಡ ತಿಂದೇನೆ. ಅದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಐಸ್ ಕ್ರೀಮ್ ಕೂಡ ತಿಂದಿದ್ದಾಯಿತು. ಈಗ ಫಸ್ಟ್ ನನ್ನ ಮಗನಿಗೆ ಕೊಟ್ಟಿದ್ದೆ, ನಾವೆಲ್ಲ ಆಮೇಲೆ ತಿಂದಿದ್ದೀವಿ. ನಿಮಗೆ ಏನಾದರೂ ಊಟ ಮಾಡಿ ಮಾಡಿ ಬೇಜಾರು ಬಂದರೆ ಈ ರೀತಿ ಲೆಫ್ಟ್ ಓವರ್ ಚಪಾತಿ ಇರುತ್ತಲ್ವ, ಅದರಿಂದ ಫ್ರ್ಯಾಂಕಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದು ಒಂದೆರಡು ಉಳಿದಿತ್ತು, ಅದರಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇದು ಡಾಕ್ಟರ್ ಓಟ್ಕಟ್ ಅವರ ಮೇಯೋನೀಸ್. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ. ಇದನ್ನು ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಚಪಾತಿಗೆ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕು ಅಂದರೆ ನಮ್ಮ ಮನೆಯವ್ರು ತಿಂತಾರೆ ಇದನ್ನು, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡ್ತಾ ಇದ್ದೀನಿ ನಾನು. ನನಗೆ ಸ್ವಲ್ಪ ಟ್ಯಾಂಗಿ ಮತ್ತು ಸ್ವಲ್ಪ ಸ್ಪೈಸಸ್ ಬೇಕು. ಅವ್ರು ಸ್ವಲ್ಪ ಕಡಿಮೆ ತಿಂತಾರೆ, ಜಾಸ್ತಿ ಹಾಕಬೇಡ ಇವತ್ತು, ಸ್ವಲ್ಪ ಕಡಿಮೆನೇ ಸ್ಪೈಸ್ ಇರಲಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ. ಜೊತೆಗೆ ಈ ಕಿಸಾನ್ ಅವರ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದು ಫುಲ್ ಮಿಕ್ಸ್ಡ್, ಇದು ಸ್ವಲ್ಪ ಹುಳಿ ಖಾರ ಆ ರೀತಿ ಇದೆ ಟೇಸ್ಟು. ಅದನ್ನು ಕೂಡ ಹಾಕ್ತಾಯಿದ್ದೇನೆ ನಾನು. ಆಮೇಲೆ ಈಗ ನಿಮಗೆ ಇದ್ರ ಜೊತೆಗೆ ವೆಜಿಟೇಬಲ್ ಬೇಕಾದ್ರೂ ಹಾಕ್ಕೋಬೋದು ನೀವು. ಸ್ವಲ್ಪ ಸಾಟೆ ಮಾಡಿ ಸ್ವಲ್ಪ ಆಯಿಲೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಖಾಲಿ ಮನೇಲಿ ಏನಿತ್ತು ನೋಡಿ ಅದರಿಂದಲೇ ಮಾಡಿದ್ದೀನಿ. ಖಾಲಿ ಸಲಾಡ್ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೇ ಹಾಕಿದ್ದೀನಿ. ನೀವು ಬೇಕಿದ್ದರೆ ಕ್ಯಾಪ್ಸಿಕಮ್, ಪನ್ನೀರ್ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಾಟೆ ಮಾಡಿ ಹಾಕ್ಕೋಬೋದು. ಈಗ ಇದ್ರ ಮೇಲೇ ನಾನು ಕಿಸಾನ್ ಅವರ ಟೊಮೆಟೊ ಕೆಚಪ್ಪನ್ನು ಹಾಕ್ತಾಯಿದ್ದೇನೆ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಜೊತೆಗೆ ನೀವು ಮೇಲುಗಡೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ನಮ್ಮ ಮನೆಯವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯೇ ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸ್ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀವು ಬೇಕಿದ್ದರೆ ಇದಕ್ಕೆ ಚೀಸ್ ಕೂಡ ಹಾಕ್ಕೋಬೋದು. ಚೀಸ್ ಹಾಕಿ ವಾಪಸ್ ಗ್ರಿಲ್ ಕೂಡ ಮಾಡ್ಕೋಬೋದು ನೀವು. ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಾಲಿ ಚಪಾತಿ ಈ ಭಾಜಿ ತಿನ್ನೋದಕ್ಕಿಂತ ಕೆಲವು ಸರಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚೇಂಜ್ ಓವರ್ ಕೂಡ ಆಗುತ್ತೆ ಅಷ್ಟೇ. ಈಗ 2 ಚಪಾತಿ ಇತ್ತು, 2 ಚಪಾತಿಗೆ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಸೇಮ್. ಫಸ್ಟ್ ಮೇಯೋನೀಸ್, ಆಮೇಲೆ ಈರುಳ್ಳಿ, ಟೊಮೆಟೊ, ಅದಾದಮೇಲೆ ಟೊಮೆಟೊ ಕೆಚಪ್. ನಿಮಗೆ ಬೇಕಿದ್ದರೆ ಯಾವ ರೀತಿ ಬೇಕಿದ್ರೂ ಹಾಕ್ಕೋಬೋದು ಅಡಿಷ್ನಲ್, ನಿಮಗೆ ಟೇಸ್ಟಿಗೆ ಅನುಸಾರವಾಗಿ. ನಾನು ಮನೆಯಲ್ಲಿ ಏನು ಅವೈಲೇಬಲ್ ಇತ್ತೋ ಅದರಲ್ಲೇ ಮಾಡಿದ್ದೀನಿ ಇನ್ಸ್ಟೆಂಟಾಗಿ. ಈ ರೀತಿ ಇದ್ದರೆ ಸ್ವಲ್ಪ ಮಕ್ಕಳಿಗೂ ಟಿಫಿನಲ್ಲಿ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಂಥದ್ದನ್ನೆಲ್ಲ ನಿಮಗೆ ಬೆಳಗ್ಗೆ ಬೆಳಗ್ಗೆ ಏನಾದರೂ ಏನು ಮಾಡೋದಪ್ಪ ಅಂತ ಟೆನ್ಷನ್ ಆಗುತ್ತಲ್ವ, ನನಗೂ ಒಂದೊಂದು ಆಗುತ್ತೆ. ಆ ಟೈಮಲ್ಲಿ ಕೆಲವು ಸತಿ ನೆನಪಿಗೆ ಬರೋದಿಲ್ಲ. ಈ ರೀತಿ ನೀವು ಮಾಡ್ಕೋಬಹುದು ಚೆನ್ನಾಗಿ. ಭಾಜಿ ಗೀಜಿ ಏನಾದರೂ ಇಲ್ಲ ಅಂದರೆ ಈ ರೀತಿ ಪಟ್ಟ ಅಂದರೆ ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಕಟ್ ಮಾಡಿ ಈ ರೀತಿ ಸಾಸಸ್ ಏನಾದರೂ ಇದ್ದರೆ ಚೆನ್ನಾಗಿ ಹಾಕಿ ಸ್ವಲ್ಪ ಗ್ರಿಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಮಾಡಿ ಸ್ವಲ್ಪ ರೋಲ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಸ್ವಲ್ಪ ಕಾವಲಿ ಮೇಲೆ ಅಥವಾ ನಿಮ್ಮ ಹತ್ರ ಓವನ್ ಏನಾದರೂ ಇದ್ದರೆ ಒಂದು ಸ್ವಲ್ಪ ಜಸ್ಟ್ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು ಅಷ್ಟೇ. ಇದು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರೋದು ಮಾತ್ರ. ಈ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಫ್ರ್ಯಾಂಕಿ, ಅದೇ ರೀತಿಯೇ ಅದು ಸ್ವಲ್ಪ ರಿಚ್ ಆಗಿರುತ್ತೆ. ನಾವು ಇದು ಮನೇಲಿ ಮಾಡೋದಲ್ವ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. 2
ನಿಮಗೆ ರೆಸಿಪಿ ಹೇಗೆ ಅನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವ್ಲಾಗಾಗಿ ನೋಡ್ತಾ ಇರಿ ಮಾಸ್ಟರ್ಸ್ ಕಿಚನ್ ವ್ಲಾಗ್. ಅಲ್ಲಿ ತನಕ ಬಾಯ್ ಬಾಯ್.